Hello, excuse me. Ooh. Hi. No, actually Insta influencer. I click stranger pictures. ಸೊ ನೀವು ನೋಡೋಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ರಿ. ಸೊ ನಿಮ್ದೇನಾದರೂ ಸ್ವಲ್ಪ ಫೋಟೋಸ್ ತೆಗಿಬೋದಾ ಅಂತ ಕೇಳಿ. ತಗೊಳ್ಳಿ. ಬ್ರೋ, ನೀವು ಏನು ಮಾಡೋದಂತ ತಿಳ್ಕೊಬೋದಾ? ನಾವು ಈ ಸುಂದರವಾಗಿರೋ ಹುಡುಗಿರು ಇರ್ತಾರಲ್ಲ, ಓಕೆ ಅವ್ರದ್ದು ಸ್ಕ್ರಿಪ್ಟೆಡ್ ವಿಡಿಯೋಸ್ ಮಾಡ್ತಾ ಇರ್ತಾರೆ. ಓಕೆ. ಸೊ ನಿಮ್ಮ ಹೆಸರು ಬ್ರೋ? ನನ್ನ ಹೆಸರು ಶೈನ್ ಶೆಟ್ಟಿ ಅಂತ. ಶೈನ್ ಅಂದರೆ ಲೈಫ್ ಶೈನಿಂಗ್ ಆಗಿರಲಿ ಅಥವಾ ಹೊಳಪಿರಲಿ ಅಂತನಾ? ಯಾವ ಥರ? ಇಲ್ಲ, ಮಾಡ್ತಾ ಸ್ವಲ್ಪ ಶೈನಿಂಗ್ ಆಗಿ ಮಾಡೋಣ ಅಂತ ಮಾಡಿರ್ತಾರೆ. ಬಟ್ ಏನು ಆ್ಯಕ್ಚುಲಿ ಶೈನ್ ಅಂದರೆ ಅರ್ಥ ಏನು? ಹೊಳಪು. ಹೊಳಪು. ಸೊ ಆ್ಯಕ್ಚುಲಿ ಇಂಗ್ಲೀಷ್ ಮೀನಿಂಗೇ ನಿಮ್ಮ ಹೆಸರು? Yes. ಓಕೆ, ವೆರಿ ನೈಸ್. ಸೊ ನಾನು ಈ ಥರ ಅಪರಿಚಿತರ ಪಿಕ್ಚರ್ಸ್ ತೆಗಿತಾ ಇರ್ತೀನಿ. ಸೊ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿದ್ದೀರಾ ಆ್ಯಂಡ್ ನಿಮ್ಮ ಔಟ್ಫಿಟ್ ಸಹ ತುಂಬ ಚೆನ್ನಾಗಿದೆ ಮಾಡಿದ್ದೀನಿ ಇತ್ತೀಚೆಗೆ. ಸೊ ಇಫ್ ಯು ಡೋಂಟ್ ಮೈಂಡ್ ಏನಾದರೂ ಏನು ಹುಡುಕ್ತಾ ಇದ್ದೀರಾ? ಇಲ್ಲ, ಸೂರ್ಯ ಯೂಶುವಲ್ ಈ ಕಡೆಯಿಂದ ಬರೋದು, ಇವತ್ತೇನಾದ್ರು ತಪ್ಪಿ ಈ ಕಡೆಯಿಂದ ಬಂದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬ್ರೋ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಗಂಡಸರಿಗೆಲ್ಲ ಕಾಂಪ್ಲಿಮೆಂಟ್ ಕೊಟ್ಟಿರೋದು ಬಹಳ ಕಮ್ಮಿ ನೋಡಿರೋದು. ನಾವು ಗಂಡೈಕ್ಲು ಸ್ವಲ್ಪ ಹೆಣ್ಮಕ್ಳ ಮೇಲೆ ಸ್ವಲ್ಪ ಕಟ್ಟಸೆ ಜಾಸ್ತಿ ಇರ್ಲೇಬೇಕು, ಇಲ್ಲಾಂದ್ರೆ ನಮ್ಗೆ ಡೌಟ್ ಆಗ್ಬಿಡುತ್ತೆ. ಸೊ ಬ್ರೋ, ಎಲ್ಲಿ ಸ್ಟಾರ್ಟ್ ಮಾಡುವ? ಹೇಳಿ. ವಿಡಿಯೋನಾ ಏನಿದು ಇವಾಗ ನೆಕ್ಸ್ಟ್? ಫೋಟೋ ತೆಗೋಣ ಅನ್ಕೊಂಡಿದ್ದೀನಿ. ಬಟ್ ನಿಮ್ ಫೇಸ್ ತುಂಬಾ ಫೆಮಿಲಿಯರ್ ಆಗಿದೆ, ಎಲ್ಲಾದ್ರೂ ನೋಡಿರ್ಬೋದಾ ಅಂತ. ನಾನು ನೋಡಿರ್ಬೋದು ಸರ್. ನಿಮ್ದು ಯಾವ್ದು ನಿಮ್ದು ಏರಿಯಾ? ಸರ್ ನಮ್ದು ಯಲಹಂಕ ಸೈಡು. ಯಲಹಂಕ ಸೈಡ್ ನಾನು ಬಂದಿಲ್ಲ. ನಾನು ಇಲ್ಲಾಂದ್ರೆ ಈ ಸೌತ್ ಇಂಡಿಯನ್ ಮಂಗಳೂರು ವೆಜ್ ರೆಸ್ಟೋರೆಂಟಲ್ಲಿ ದೋಸೆ ಮಾಸ್ಟರ್. ಇಲ್ಲ ಬ್ರೋ, ನಾನು ಆ ಕಡೆ ಬಂದಿಲ್ಲ. ಬಟ್ ಇಲ್ಲ, ನಿಮ್ನ ಎಲ್ಲೋ ಇನ್ಸ್ಟಾಗ್ರಾಮ್ ಆರ್ ಟಿವಿಯಲ್ಲಿ ಎಲ್ಲ ನೋಡ್ದಂಗೆ. ಓ, ನಾನು ದೋಸೆ ಮಾಡೋದು ಮತ್ತೆ ಕಾಫಿ ಹಾಕೋದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ಸು. ಆಮೇಲೆ ನಾನು ಅನ್ಮ್ಯಾರಿಡ್ ಬ್ರೋ. ಅದ್ರ ಬಗ್ಗೆ ತುಂಬಾ ವಿಡಿಯೋಸ್ ಎಲ್ಲ ನೋಡಿರ್ತೀರ ಬಹುಶಃ. ಅಲ್ಲೆಲ್ಲ ನೋಡಿರ್ಬೋದು. ಓಕೆ, ಜಸ್ಟ್ ಇದ್ರ ಮೇಲೆ ಈ ತರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಮುಂದೆ ಬರ್ತೀನಿ. ಮುಂದೆ ಅನ್ನೋದಕ್ಕಿಂತ ಆಂಗಲ್ ಈ ಕಡೆ ಪರ್ಫೆಕ್ಟ್. ಸೊ ಇಲ್ಲೇ ನೋಡಿ ಬ್ರೋ. ಆ ಕಾಲ್ ಮಾಡ್ತೀರಾ, ಈ ಕಾಲ್ ಮಾಡ್ತೀರಾ? ಯಾವ್ದಾದ್ರು ಯಾವ್ದು ಓಕೆನಾ? ಪರ್ಫೆಕ್ಟ್. ಸೂಪರ್ ಆಗಿದೆ. ಮುಂದೆ ಜಸ್ಟ್ ಹಿಂಗ್ ಲೀನ್ ಮಾಡೋ ತರ ತಲೆ. ಹಾ, ತಗೊಳ್ಳಿ. ಬಂದ್ಬಿಡಿ. ಅದೇ ಹೇಗ್ ಗುರ್ತು ಹಿಡಿತಿದ್ದಾರೆ ಅಂತ ನೋಡ್ತಾ ಇದೀನಿ. ಅದೇ ನಾನು ದೋಸೆ ಹಾಕ್ತೀನಲ್ಲ, ದೋಸೆ ಕೊಂಡ್ರಲ್ಲಿ ದೋಸೆ ಹಾಕ್ತಿರ್ಬೇಕು, ಇಷ್ಟಪಟ್ಟಿರ್ತಾರೆ. ಯಾವ್ದು ಮದುವೆ ಇಂಟರ್ವ್ಯೂ ನೋಡಿ ಇನ್ ಸ್ವಲ್ಪ ಕೈ ಕೆಳಗೆ ಹೀಗಿಡಕ್ಕಾಗತ್ತಾ ನೋಡಿ, ಹಿಂಗ. ಇಲ್ಲೇ ನೋಡಿ. ಆರಾಮು. ಅವಾಗ್ಲಿಂದ ನೋಡ್ತಾ ಇದ್ದೆ, ಒಂದ್ ಯಾವ್ದಾದ್ರು ಆಟೋ ಸಿಕ್ಕಿದ್ರೆ ಆಟೋ ಪಕ್ಕದಲ್ಲಿ ನಿಲ್ಸ್ಕೊಂಡು ಒಂದು ಫೋಟೋ ತಗೊಳ್ಳೋಣ ಅಂತ. ತಗೊಳ್ಳ? ನಿಮ್ಗೂ ಲೈಟಿಂಗ್ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇಲ್ಲ ಕೊಡಿ. ಸ್ಮೈಲ್. ನಿಮಗೆ ಜನ ಇಲ್ಲಿ ಹಾಯ್ ಹೇಳಿ ಹೋಗ್ತಾ ಇರ್ತಾರಲ್ಲ, ಅಲ್ಲೇ ನೀವು ಯಾಕೆ ಒಂದು ಮ್ಯಾಚ್ ನೋಡ್ಕೋಬಾರ್ದು? ನೀವ್ ಯಾಕೋ ಇವತ್ತು ಬೆಳಿಗ್ಗೆ ಬಂದು ಈ ತರ ಇಲ್ಲೆಲ್ಲ ನಿಂತ್ಕೊಂಡು ಇಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಮದುವೆ ಮಾಡ್ಸಿನೇ ಕರ್ಕೊಂಡು ಹೋಗೋ ತರ ಇದ್ದೀರಾ. ಮುಂದೆ ವಾದಂಗಿದೆ ಬ್ರೋ, ಸ್ವಲ್ಪ ಸ್ಟ್ರೈಟ್ ಅಲ್ಲಿ ಏನಾದ್ರು ಪೋಸ್ ಒಂದ್ ಬೇಕಾದ್ರೆ ಹಾ ಅದು ಅಂದ ಹೆಂಗ ದಿಕ್ಕು ಜರಾತೆ. ಓಕೆ, ಸೇಮ್. ಬಾಯ್. ಚೇಂಜ್ ಆಗಿಲ್ಲ, ಕೂದಲು ಬೆಳೆದಿದೆ, ಕಟ್ಟಾಬಿಟ್ಟಿದ್ದಾರೆ. ಕರೆಕ್ಟ್. ನಾವೀಗ ಅನ್ಕೋತಾ ಬಂದ್ವಿ, ಬರೀ ಸಣ್ಣ ವಯಸ್ಸಿನವ್ರದೇ ಫೋಟೋ ತಗೋಬೇಡಿ, ವಯಸ್ಸಾದವ್ರು ತಗೊಳ್ಳೋ. ಅದೇ ನಾನು ಇವಾಗ ಅವ್ರಿಗೆ ಹೇಳ್ಬೇಕು ಅನ್ಕೊಂಡೆ. ನಾನು ಇವ್ರಿಬ್ರ ಜೊತೆ ನಾನು ಮಾತಾಡ್ತಿರೋದು ಒಂದು ಫೋಟೋ ತೆಗೀರಿ ಅಂತ. ತೆಗೀರಿ ಬ್ರೋ, ಜೊತೆಗೊಂದು. ನೀವಿಬ್ರು ನಿಂತ್ಕೊಳ್ಳಿ ಫಸ್ಟ್. ಯಾಕೆ ಸರ್ ಎದ್ರಕೊಂತ ಇದ್ದೀರಾ? ಕೈ ಹಾಕೊಳ್ಳಿ. ಎಷ್ಟು ವರ್ಷ ಆಗಿದೆ ಮದುವೆ ಆಗಿ? More than 50. ನಮ್ಮ ಮಗನಿಗೆ 47 ಈಗ ಅವನಿಗೆ. ಇಷ್ಟು ವರ್ಷ ಸಂಸಾರ ಮಾಡಿದೀರಾ, ಇವರಿಗೆ ಬೇಗ ಹೆಣ್ ಸಿಗ್ಬೇಕಂತ ಏನಾದ್ರು ಅಡ್ವೈಸ್ ಕೊಡಿ.
ಅಡ್ವೈಸ್ ಬೇಡ, ಅಟ್ರಾಕ್ಷನ್ ಒಳ್ಳೆ ಬಿಹೇವಿಯರ್ ಅದಿದ್ರೆ ಸಾಕು. ಸಾಕು ಅಂತೀರ. ಅವರು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ನಾವು ಅವ್ರನ್ನ ನೋಡ್ಬೇಕು ಅವಾಗ. ಇದಕ್ಕೆಲ್ಲ ಯಾರು ಇಂಟರ್ಫಿಯರ್ ಆಗಕ್ಕಾಗಲ್ಲ. ಅದು ನೇಚರ್, ನ್ಯಾಚುರಲ್, ಎವ್ರಿಥಿಂಗ್. ಕರೆಕ್ಟ್. ಫ್ಯಾಮಿಲಿ, ಫ್ರೆಂಡ್ಸ್ ಯಾರು ಇಂಟರ್ಫಿಯರ್ ಆಗಿ ಯಾಕೆ ಮದ್ವೆ ಆಗಿಲ್ಲ, ಇವಾಗ ಮದ್ವೆ ಆಗ್ಬೇಕು ಅಂತ ಹೇಳಂಗೆ ಇಲ್ಲ. ಅದ್ರಷ್ಟಕ್ಕೆ ಆಗ್ಬೇಕದು, ಕರೆಕ್ಟ್ ಅಲ್ವಾ? ಮದ್ವೆ ಆಗಿ ಆಲೆ ಎಷ್ಟೇ 40 years 50 ಆಗಿದೆ. 50 years ಜೊತೆಗೆ ಇರ್ಬೇಕು ಅಂದ್ರೆ ಈ ಜನರೇಷನ್ ಅಲ್ಲಿ ಒಂದು 50 minutes ಇರಲ್ಲ. ಈ ಜನರೇಷನ್ ಏನ್ ಅಡ್ವೈಸ್ ಕೊಡ್ತೀರಾ? ಈಗೋ ಅನ್ನೋದನ್ನ ಬಿಟ್ಬಿಡಿ, ಹ್ಯಾಪಿ ಆಗಿರಿ, ಇಬ್ರು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಣದ ಮುಂದೆ ತರಕ್ ಹೋಗ್ಬಾರ್ದು. ನೀವು ದುಡಿಯೋದು ನಮಗೋಸ್ಕರ, ಅವ್ರು ದುಡಿಯೋದು ನಮಗೋಸ್ಕರ. ಓಕೆ, ಬಟ್ ಒಂದು ಜನರಲ್ ಆಗಿ ಒಂದು ಮಾಡರ್ನ್ ಕ್ವಶನ್ ಕೇಳಿ. ಟಿವಿಲೆಲ್ಲ ಬರುತ್ತಾ? ಇಲ್ಲ 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 ಇಲ್ಲ. ಒಂದು ಮಾಡರ್ನ್ ಕ್ವಶನ್ ಕೇಳ್ತೀನಿ ನಿಮಗೆ. ಈಗ ಹೊಸದಾಗಿ ಸಿಚುವೇಶನ್ಶಿಪ್ ಹೌದು. ಅಂತ ರಿಲೇಶನ್ಶಿಪ್ ಎಲ್ಲ ಬಂದಿದೆ. ಕೆಲವು ದಿವಸ ನಡೆಯೋ ಒಂದು, ಕೆಲವು ಗಂಟೆಗಳಂತ ನಡೆಯೋದಲ್ಲ. ಅದಕ್ಕೆಲ್ಲ ಏನು ನೀವು ಅದೆಲ್ಲ ಬೇಡ. ಅಲ್ಲ, ಆ ವ್ಯೂ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬೇಡ, ಅದೆಲ್ಲ ಒಂದು ಚೆನ್ನಾಗಿರಲ್ಲ. ಏನು ಹೇಳ್ತಾರೆ, ಅದು ಖುಷಿ ಇರೋವರೆಗೂ, ಅಟ್ರಾಕ್ಷನ್ ಇರೋವರೆಗೂ ಚೆನ್ನಾಗಿರುತ್ತೆ. ಆಮೇಲೆ ಲೈಫ್ ಹಾಳಾಗೋಗುತ್ತೆ. ಅದ್ರ ಬದಲು ಇದ್ರಲ್ಲೂ ಕಷ್ಟ ಇದೆ, ಆದ್ರೂ ಇದು ಚಂದ. ಇದು ನಮ್ಮ ಸಂಸ್ಕೃತಿ ಅಲ್ವಾ? ನಮ್ಮ ಮಕ್ಳು ಮುಂದೆ ಡೆವಲಪ್ ಆಗ್ಬೇಕಂದ್ರೆ ನಾವು ಚೆನ್ನಾಗಿರ್ಬೇಕಲ್ವಾ? ಮತ್ತೆ ಅವ್ರು ಬೀದಿ ಪಾಲಾಗ್ಬಾರ್ದು. ನನ್ನೊಂದು ಫೋಟೋ ತೆಗಿದೆ ಅವ್ರಿಬ್ರ ಜೊತೆ. ಇನ್ನು ಪಾಪ ನಾನು ಬಂದ್ರೆ ಫೋಟೋ ತೆಗೆದಾರ. ಬನ್ನಿ ಸೆಲ್ಫಿ ನಿಮ್ಮ ನೀವು ವರ್ಕಿಂಗ್ ಅಂತ ಅನ್ಕೊಂಡೆ ನಾನು. HMT ಓ, ಇಬ್ರು HMT ನಾ? ನಾವು ಲವ್ ಮ್ಯಾರೇಜು. ನಿಮ್ಮ ಫಸ್ಟ್ ಗಿಫ್ಟ್ ಹೇಳ, ವಾಚ್ ಕೊಟ್ಟಿದ್ರಾ ಮೇಡಮ್ಗೆ? ಇಲ್ಲ ಸರ್, 5 star ಚಾಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಬರೋಣ. ಬಾಯ್ 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 ಬಾಯ್. ಥ್ಯಾಂಕ್ ಯು ಬ್ರೋ. ಟೈಮ್ ಕೊಟ್ಟಿದ್ದೀರಾ, ಫೋಟೋಸ್ ಹೇಗಿದೆ ಚೆಕ್ ಮಾಡಿ. ಚೆನ್ನಾಗಿದೆ. ಸೊ ಇತ್ತೀಚೆಗೆ ನಾನು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಗೆ ಅಭ್ಯಂತರ ಇಲ್ಲಾಂದ್ರೆ ಒಂದು 5 minutes ಕೊಟ್ರೆ ಒಂದು ಕ್ವಿಕ್ ಚಾಟ್ ಅಬೌಟ್ ಯುವರ್ ಲೈಫ್ ಮಾತಾಡ್ಬೋದಾ? ನನ್ನ ಲೈಫ್ ಏನಿದೆ ಬ್ರೋ, ಸಿಂಗಲ್ ಹುಡುಗರ ಲೈಫ್ ಬಗ್ಗೆ ಎಲ್ಲ ಏನ್ ಮಾತಾಡಕ್ಕಿರುತ್ತೆ? ಮದುವೆ ಗಿದ್ವೆ ಆಗಿದ್ರೆ ಮಾತಾಡ್ಬೋದು. ಸಿಂಗಲ್ ಹುಡುಗರ ಲೈಫ್ ಹೇಗಿರುತ್ತೆ ಅಂತಾನೆ ಮಾತಾಡುವ. ಮಾತಾಡೋಣ ಬನ್ನಿ. ಈಗ ನೀವು ಮದುವೆ ಆಗ್ಬೇಕಿರೋ ಹುಡುಗಿ ಬೆಂಗಳೂರವ್ರಾಗಿರ್ಬೇಕಾ ಇಲ್ಲ ಮಂಗಳೂರವ್ರಾಗಿರ್ಬೇಕಾ? ಬೆಂಗಳೂರು, ಮಂಗಳೂರು, ಪ್ರಪಂಚದ ಯಾವ ಭಾಗದಲ್ಲಿದ್ರು ಪರವಾಗಿಲ್ಲ ಬ್ರೋ. ಆದಷ್ಟು ಬೇಗ ನಾನು ಮೀಟ್ ಮಾಡಿ ಮಾತಾಡ್ಸಿದ್ರೆ ಸಾಕು. ಎಲ್ಲಿ ಬ್ರೋ ಭಾರತ್ ಹತ್ರ ಕರ್ಕೊಂಡ್ಬಂದಿದ್ರೆ ಬೆಳಗ್ಗೆ? ನಮ್ಮೂರ ತಿಂಡಿ ಬೆಳಗ್ಗೆ ಆಗಿರೋದ್ರಿಂದ ನಮ್ಮೂರ ತಿಂಡಿ, ರಾತ್ರಿ ಆಗಿದ್ದಿದ್ರೆ ನಮ್ಮನೆ ತಿಂಡಿ. ಈಗ ಜನ ಬಂದು ನಿಮ್ಗೆ ಗುರ್ತಿಡಿತಾರೆ, ಮಾತಾಡಿಸ್ತಾರೆ, ಅವಾಗ ಹೇಗ ಅನ್ಸುತ್ತೆ? ಖುಷಿ ಆಗದ್ ಬ್ರೋ. ಅದಕ್ಕೋಸ್ಕರನೇ ಅಲ್ವಾ, ಅಂದ್ರೆ ಇವತ್ತವರೆಗೂ ಫ್ಲೆಕ್ಸ್ ಕಟ್ಕೊಂಡು ಸಿನಿಮಾಗ್ ಬರ್ಬೇಕು, ಫೇಮಸ್ ಆಗ್ಬೇಕು, ಜನ ಒಂದಿಷ್ಟು ಜನ ಪರಿಚಯ ಹಿಡಿಬೇಕು. ಫೇಮಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಪರಿಚಯ ಹಿಡಿದ್ರೆ ಸಿನಿಮಾ ಬಂದು ನೋಡ್ತಾರೆ ಅಂತ. ಸೊ ಇವತ್ತು ಜನ ಬಂದು ನಮ್ಮನ್ನ ಕಂಡಿಡಿದು ಫೋಟೋ ತಗೋತಾರೆ, ಮಾತಾಡ್ತಾರೆ ಅಂತ ಹೇಳಿದ್ರೆ ಖುಷಿ ಆಗತ್ತೆ. ಇಟ್ ಫೀಲ್ಸ್ ಸೊ ಅಕಂಪ್ಲಿಷ್ಡ್. ಇವತ್ತೊಂದು 5-6 ಜನ ನಾನು ನೋಡಿದಾಗ ಒಂದು 1 hour ಟೈಮ್ ಸ್ಟ್ಯಾಂಪ್ ಅಲ್ಲೇ ಮಾತಾಡಿದ್ದಾರೆ. ಎಷ್ಟು ಜನ ಮಾತಾಡಿಸ್ತಾರೆ ಯೂಶಲಿ? ನನ್ನ ಪ್ರಕಾರ ಎವ್ರಿ 4th person ಐ ಕಮ್ ಅಕ್ರಾಸ್ ಸ್ಪೀಕ್ಸ್. ಬಟ್ ನಮ್ನ ಸ್ವಲ್ಪ ಗುರ್ತಿಡಂಗಿದ್ರೆ ಗುರ್ತಿಡ್ ಮಾತಾಡಿ. ಥ್ಯಾಂಕ್ಸ್. ಕಂಡಿಡಿತಾರೆ. ಓಕೆ ಬಾಯ್. ಥ್ಯಾಂಕ್ ಯು.